ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಡ್ಜ್ ಚಾನಲ್ಗೆ ಸ್ವಾಗತ. ದಿನಕ್ಕೊಂದು ಸುಭಾಷಿತ ಅಂತ ಮಾಡ್ತಾಯಿದ್ದೆ. ಯಾಕೆ ಈ ಸುಭಾಷಿತ ನಾವು ಕಲ್ತ್ಕೋಬೇಕು, ಇದರಿಂದ ನಮಗೇನು ಪ್ರಯೋಜನ ಅಂತ ಹೇಳಿದಾಗ, ಇದು ಜೀವನಕ್ಕೆ ಒಂದು ಸಣ್ಣ ಉಪಯೋಗ ಆಗುತ್ತೆ. ಎಲ್ಲೋ ಏನೋ ಕಲ್ತಿದ್ದು ಈ ಪಂಚತಂತ್ರ ಕಥೆಗಳಲ್ಲಿರೋ ನೀತಿ, ಈ ಸುಭಾಷಿತ ಅದೆಲ್ಲ ಬದುಕಿಗೆ ಬೇಕೇ ಬೇಕು. ಇದೆಲ್ಲ ನಾವು ಸ್ಕೂಲ್ ಡೇಸಲ್ಲಿದ್ದಾಗ ಬೋರ್ಡ್ ಮೇಲೆ ಬರಿತಾ ಇದ್ವಿ. ಏನೋ ಒಂದು ಸ್ವಲ್ಪ ಅದನ್ನು ಕಲ್ತಿದ್ದು 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ದಂಗೆ, ಇದು ಬದುಕಿನ ಒಂದು ಸಣ್ಣ ಪಾಠ ಅಂತಲೂ ಹೇಳ್ಬೋದು. ಈಗಿನ ಜನ್ರೇಷನ್ಗೆ ಅರ್ಥ ಆಗೋದು ತುಂಬ ಕಷ್ಟ, ಆದರೆ ಅರ್ಥ ಮಾಡಿಸ್ಬೇಕು. ನಾವು ಇದನ್ನೆಲ್ಲ ಒಂದು ಜೋಪಾನವಾಗಿ ಇಟ್ಕೊಂಡು ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಪೀಳಿಗೆಗೆ ಸಹಾಯ ಆಗೋಂಗೆ ನಾವು ಹೇಳಬೇಕು. ಇವತ್ತಿನ ಸುಭಾಷಿತ ನೋಡಿ, ಅಕ್ಷರಂ ವಿಪ್ರಹಸ್ತೇನ ಮಾತೃಹಸ್ತೇನ ಭೋಜನಂ ಭಾರ್ಯಾಹಸ್ತೇನ ತಾಂಬೂಲಂ ರಾಜಹಸ್ತೇನ ಕಂಕಣಂ ಅಂತ ಹೇಳಿದರೆ, ಅಕ್ಷರವನ್ನು ವಿಪ್ರಹಸ್ತೇನ ಬ್ರಾಹ್ಮಣನಿಂದ ಅಂದರೆ ಗುರುವಿನಿಂದ ಕಲಿಬೇಕು. ಬ್ರಾಹ್ಮಣ ಅಂದರೆ ಇಲ್ಲಿ ಯಾವುದೇ ಜಾತಿ ಅಲ್ಲ. ಅಕ್ಷರವನ್ನು ಗುರುವಿನಿಂದ, ಮಾತೃಹಸ್ತೇನ ಭೋಜನಂ ತಾಯಿಯ ಕೈಯಿಂದ ಊಟವನ್ನು, ಭಾರ್ಯಾಹಸ್ತೇನ ತಾಂಬೂಲಂ ತಾಂಬೂಲ ತಗೊಳ್ಳೋದು ಭಾರ್ಯೆಯ ಕೈಯಿಂದ. ಯಾವಾಗ ಮನಸ್ಸಿಗೆ ಬಹಳ ತೃಪ್ತಿಯಿಂದಿದ್ದಾಗ, ಆರಾಮಾಗಿ ಕೂತ್ಕೊಂಡಿದ್ದಾಗ, ಮನಸ್ಸು ತುಂಬ ಕಾಮಾಗಿದ್ದಾಗ, ರಾಜಹಸ್ತೇನ ಕಂಕಣಂ. ಸೊ ರಾಜ ಮನ್ನಣೆಯನ್ನು ಯಾರಿಂದ ಪಡಿಬೇಕು? ಮೇಲಧಿಕಾರಿಗಳಿಂದ. ಕಂಕಣ ಅಂತ ಹೇಳಿದರೆ ಮನ್ನಣೆ. ಸೊ ಯಾವ ಮನುಷ್ಯ ಗುರುವಿನಿಂದ, ಒಳ್ಳೆ ಗುರುವಿನಿಂದ ವಿದ್ಯೆಯನ್ನು, ಯಾರ ಮನೆಯಲ್ಲಿ ತಾಯಿ ಪ್ರೀತಿಯಿಂದ ಊಟ ಹಾಕ್ತಾಳೋ, ಯಾರ ಮನೆಯಲ್ಲಿ ಹೆಂಡತಿ ಪ್ರೀತಿಯಿಂದ ತಾಂಬೂಲವನ್ನು ಮಾಡಿಸಿ ಕೊಡ್ತಾಳೋ, ಯಾರಿಗೆ ಅವರ ಕೆಲಸ ಮೇಲಧಿಕಾರಿಗಳ ಜೊತೆ ಕೆಲಸ ಮಾಡಿ ಅವರಿಂದ ಶಬಾಷ್ ಅನ್ನಿಸ್ಕೊಂಡು ಮನ್ನಣೆ ಪಡಿತಾರೋ, ರಾಜ ಮನ್ನಣೆ ಪಡಿತಾರೋ, ಅಂಥವರು ಬಹಳ ಅದೃಷ್ಟಶಾಲಿಗಳು. ಹಂಗಿರಬೇಕು ಮನುಷ್ಯ ಅಂತ ಹೇಳೋ ಥರ ಸುಭಾಷಿತ. ನಾವೆಲ್ಲರೂ ಅಂಥ ಅದೃಷ್ಟಶಾಲಿಗಳಾಗೋಣ. ಧನ್ಯವಾದಗಳು. ನನ್ನ ಶ್ರೀವಾರಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎನ್ಕರೇಜ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ವೀಡಿಯೋಸ್ ಹಾಕೋಕ್ಕೆ ನನಗೆ ಇನ್ಸ್ಪೈರ್ ಆಗುತ್ತೆ.